ಮುಖದಲ್ಲಿ ಎಷ್ಟೇ ವರ್ಷದ ಹಳೆಯ ಪಿಗ್ಮೆಂಟೇಷನ್, ಬಂಗು, ಪಿಂಪಲ್ಸ್, ಡಾರ್ಕ್ ಸ್ಪಾಟ್ಸ್, ಗುಳ್ಳೆಗಳ ಒಡ್ಕೊಂಡಿರುವಂಥ ಕಲೆಗಳು ಉಳಿದಿರಲಿ, ಏನೇ ಒಂದು ಸಮಸ್ಯೆ ಇರಲಿ ಅದಕ್ಕೆಲ್ಲ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ಮನೆ ಮದ್ರಿ. ಇವಾಗ ಎಲ್ರಿಗೂ ಒಂದು ಆಸೆ ಇರುತ್ತೆ, ನಾವು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ಬೇಕಾ, ಎಲ್ಲೇ ಹೋದ್ರು ಏನೇ ಒಂದು ಫಂಕ್ಷನ್ ಇದ್ದರೂ ಕೂಡ ಈ ಫಂಕ್ಷನ್ ಒಳಗೆಲ್ಲ ಹೋಗಾಕ ಆಗೋದೇ ಇಲ್ಲ. ಈ ಥರ ಮುಖ ಎಲ್ಲ, ಈ ಥರ ಫೇಸ್, ಈ ಥರ ಸ್ಕಿನ್ ಎಲ್ಲ ಆಗಿಬಿಟ್ಟಿತ್ತು ಅಂತಂದ್ರೆ ನಾವು ಭಾಳ ಅಂದ್ರೆ ಭಾಳ ತಲೆ ಕೆಡ್ಸ್ಕೊಂಡಿರ್ತೀವಿ ರೀ. ಸೊ ನಮಗೆ ಹೋಗಕ್ಕೆ ಆಗ್ತಿರೋದಿಲ್ಲ, ಆಸೆ ಅಂತೂ ಇರ್ತೈತಿ ಹೋಗಕ್ಕೆ. ಸೊ ಈ ಒಂದು ಹೋಮ್ ರೆಮಿಡಿ ನೀವು ಯೂಸ್ ಮಾಡಿದ್ರು ಅಂದ್ರೆ ಒಂದು 3 ಡೇಸ್ ಬರೀ 3 ದಿನ ಯೂಸ್ ಮಾಡಿದ್ರೆ ಸಖತ್ತಾಗಿರೋಂಥ ರಿಸಲ್ಟ್ ಸಿಗುತ್ತೆ. ನನ್ನ ಸ್ಕಿನ್ ಕೂಡ ನೀವು ನೋಡ್ತಿರ್ಬೋದು ಆಫ್ಟರ್ ಆ್ಯಂಡ್ ಬಿಫೋರ್ ಎಷ್ಟು ಚಂದ ಐತಂತೆ. ಇಲ್ಲೇ ನಾವು ಒರಿಜಿನಲ್ ಆಗಿ ಅಂದ್ರೆ ಇಲ್ಲಿ ನಂದು ಆಫ್ಟರ್ ಆ್ಯಂಡ್ ಬಿಫೋರ್ ಪಿಕ್ ಸಹಿತ ವಿಡಿಯೋ ಸಹಿತ ನಿಮ್ಮ ಜೊತೆ ಹಂಚ್ಕೊಂಡೇನಿ. ಯಾಕಂತ ಡೌಟ್ ಪಡೋ ಅವಶ್ಯಕತೆನೇ ಇರೋದಿಲ್ಲ ರೀ. ನನ್ನ ಸ್ಕಿನ್ ನೋಡ್ರಿ ಎಷ್ಟು ಚಂದ ಹೆಲ್ದಿ ಆಗೈತಿ. ನಾನು ಸಹಿತ ಬಹಳ ಭಂಗನಿಂದ ನರಳಾಕತ್ತಿದ್ದೆ. ಸೊ ಇದನ್ನ ಯೂಸ್ ಮಾಡಿದಾಗ ನಂಗೆ ಒಳ್ಳೆ ರಿಸಲ್ಟ್ ಸಿಕ್ಕೈತ್ರಿ. ನನ್ನ ಮೇಲೆ ನಾ ಪ್ರಯೋಗ ಮಾಡಿದಾಗ ಇಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕಾಗ ನಿಮ್ಮ ಮುಂದೆ ತೊಗೊಂಡು ಬಂದಿರ್ತೀನಿ. ಸೊ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಲೈಕ್ ಕಮೆಂಟ್ಸ್ ಮಾಡ್ಲಾಗೆ ಏನು ಮಾಡಬಾರ್ದು, ಹೋಗಬಾರ್ದು. ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ, ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ. ಸೊ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ನಾವು ಯೂಸ್ ಮಾಡ್ಕೊಂಡು ಇವತ್ತು ಈ ಒಂದು ಹೋಮ್ ರೆಮಿಡಿನ ತಯಾರು ಮಾಡತ್ತೀನಿ. ಇಲ್ಲಿ ಯಾವುದೇ ಒಂದು ಕೆಮಿಕಲ್ ಯುಕ್ತವಾದಂಥ ಪದಾರ್ಥಗಳನ್ನ ನಾವು ಯೂಸ್ ಮಾಡಿಲ್ಲರಿ. ನೀವು ಹೆದರೋ ಅವಶ್ಯಕತೆ ಇಲ್ಲ, ಆರಾಮಾಗಿ ನೀವು ಇದನ್ನು ಅಪ್ಲೈ ಮಾಡಬಹುದು. ಸೊ ಇದನ್ನು ಗಂಡಸರು ಹೆಂಗಸರು ಎಲ್ಲರೂ ಹಚ್ಕೊಳ್ಬಹುದು. ಸೊ ನಾ ಇಲ್ಲಿ ಒಂದು ಹಾಗಲಕಾಯಿ ತೊಗೊಂಡಿನಿ. ಇದೇನಪ್ಪ ಹಾಗಲಕಾಯಿಂದ ನಮ್ಮ ಬಂಗ್ ಹೋಗುತ್ತಾ, ನಮ್ಮ ಪಿಗ್ಮೆಂಟೇಷನ್ ಹೋಗುತ್ತಾ, ನಮ್ಮ ಮೆಲಾಸ್ಮಾ ಹೋಗುತ್ತಾ ಅಂತ ಯೋಚನೆ ಮಾಡತ್ತೀರಿ. ಖಂಡಿತ ಹೋಗುತ್ತಾ, ಯೂಸ್ ಮಾಡ್ಕೊಳ್ರಿ, ನಿಮಗೆ ಗೊತ್ತಾಕೈತಿ. ಸೊ ನಾ ಇಲ್ಲಿ ಹಾಗಲಕಾಯಿ ತೊಗೊಂಡು ಚಲೋತ್ನಂಗೆ ತೊಳ್ಕೊಂಡೇನ್ರಿ ಅದನ್ನು. ಯಾಕಂದ್ರೆ ಧೂಳದು ಇರ್ತೈತಿ, ಒಂದು ಪ್ರಾಬ್ಲಮ್ ಹೋಗಿ 10 ಪ್ರಾಬ್ಲಮ್ ಕ್ರಿಯೇಟ್ ಆಗಬಾರ್ದ್ರಿ ಇಲ್ಲಿ. ಸೊ ನೀವು ಏನೇ ಒಂದು ಮಾರ್ಕೆಟಿಂದ ತಂದರೂ ಮೊದಲು ಅದನ್ನು ತೊಳೆಯೋ ವ್ಯವಸ್ಥೆ ಮಾಡ್ಕೊಳ್ರಿ, ತೊಳೆದು ತಿನ್ನೋ ವ್ಯವಸ್ಥೆ ಮಾಡಿರಿ. ಇದನ್ನು ಚಲೋತ್ನಂಗೆ ಒಂದ್ಸರಿ ತೊಳ್ಕೊಳ್ರಿ. ತೊಳ್ಕೊಂಡಾದ್ಮೇಲೆ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡ್ಕೊಂಡು ನೀವೇ ತೆರ್ಕೊಳ್ರಿ. ಚಲೋತ್ನಂಗೆ ಒಂದು ಸಣ್ಣದ ಹೆರ್ಮೋಳ ಸಹಾಯದಿಂದ ತೆರ್ಕೊಳ್ರಿ. ಒಂದು ಕಾಟನ್ ಬಟ್ಟೆನೋ ಅಥವಾ ಚಾಯ್ ಸೋಸೋದು ಎದ್ರದಿಂದನೇ ನೀವು ಇದ್ರ ರಸನ ಸಪ್ರೇಟ್ ಮಾಡ್ಕೊಂಬಿಡ್ರಿ. ಆಮೇಲೆ ಈ ಒಂದು ತೆರೆದಿಟ್ಟಿದ್ದೈತಲ್ಲ ಈ ಪುಡಿ ರೀ, ಏನಂತೀರಿ ಅದಕ್ಕೆ, ನಿಮಗಿಷ್ಟ, ನಿಮಗೆ ಬಿಟ್ಟಿದ್ದ. ಸೊ ಅದನ್ನು ಸಹಿತ ಒಂದು ಬಟ್ಲಿಗೆ ಬೇರೆ ಬೇರೆ ಇದನ್ನು ಮಾಡ್ಕೊಂಡ್ಬಿಡ್ರಿ. ಇಲ್ಲಿ ನಾನು 2 ನಿಮಗೆ ಹೋಮ್ ರೆಮಿಡಿನ ಮಾಡಿ ತೋರ್ಸಾತೀನಿ. 2 ಅಂತಂದರೆ ಇದು ಒಂದ್ರೊಳಗೆ ಬರುತ್ತೆ, ಬಟ್ 2 ರೀತಿ ಮಾಡಿ ತೋರ್ಸಾತೀನಿ. ಸೊ ನಾವಿಲ್ಲಿ ಫಸ್ಟ್ ಒಂದು ರಸ ತಗೊಂಡಿಟ್ಟಿದ್ವಲ್ಲ ಅದನ್ನು ಸೈಡ್ಗೆ ಎತ್ತಿಟ್ಬಿಡ್ರಿ. ಅದ್ರದ್ದೊಂದು ತೆರೆದಿರುವಂಥ ಸಿಪ್ಪೆ ಏನಿತ್ತಲ್ಲ ಅದನ್ನೊಂದು ಬಟ್ಲಿಗೆ ಹಾಕೊಂಡಿದ್ನಲ್ಲ ಅದಕ್ಕೆ ನಾವಿಲ್ಲಿ ಬೇಸನ್ ಹಾಕೊಳತ್ತೇನೆ ಅಂತಂದ್ರೆ ಕಡಲೆ ಹಿಟ್ಟು. ಇದು ವರ್ಲ್ಡ್ ಬೆಸ್ಟ್ ಕ್ಲೆನ್ಸರ್ ಅಂತ ಹೇಳ್ಬೋದು. ಮೊದಲೆಲ್ಲ ಸೋಪೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ ರೀ. ಸೊ ಈ ಥರ ಕಡಲೆ ಹಿಟ್ಟನ್ನು ಬಳಸ್ಕೊಂಡು ನಮ್ಮ ಸ್ನಾನ ಎಲ್ಲ ಮಾಡ್ತಿದ್ರಂತ. ಅವಾಗ ನೋಡ್ರಿ ಅವ್ರ ಸ್ಕಿನ್ನಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇರ್ತಿದ್ದಿಲ್ಲ. ಇವಾಗ ನಾವೇನು ಮಾಡ್ತೀವಿ, ಟೈಮ್ ಸ್ವಲ್ಪ ಇರೋದ್ರಿಂದ ಕೆಮಿಕಲ್ ಯುಕ್ತವಾದಂಥ ಪದಾರ್ಥಗಳಿಗೆ ಮೊರೆ ಹೋಗ್ಬಿಡ್ತೀವಿ. ಅದನ್ನು ನಾವು ಮಾಡ್ತಾ ಇರೋದು ತಪ್ಪು. ಸೊ ಇದನ್ನು ನೀವು ಯೂಸ್ ಮಾಡ್ಕೊಂಡ್ರಿ ಅಂದ್ರೆ ಕಡಲೆ ಹಿಟ್ಟನ್ನೇ ನಿಮ್ಮ ಮುಖದಲ್ಲಿ ಯಾವುದೇ ಪಿಂಪಲ್ಸ್ ಆಗಿರಲಿ, ಏನೇ ಒಂದು ಅನ್ಇವನ್ ಸ್ಕಿನ್ ಆಗಿರಲಿ, ಆಮೇಲೆ ಪಿಗ್ಮೆಂಟೇಷನ್ ಆಗಿರಲಿ, ಆಮೇಲೆ ಸನ್ ಟ್ಯಾನ್ ಆಗಿರಲಿ ಎಲ್ಲನೂ ತೆಗಿಯುವಂಥ ಕೆಲಸ ಮಾಡುತ್ತೆ ಆ ಒಂದು ಕಡಲೆ ಹಿಟ್ಟು. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಮೊಸರು ತೊಗೊಂಡೇನಿ ರೀ. ಮೊಸರೊಳಗೆ ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋ ಪದಾರ್ಥ ಇರೋದ್ರಿಂದ ನಮ್ಮ ಮುಖದಲ್ಲಿ ಇರುವಂಥ ಪಿಂಪಲ್ಸ್, ಸಣ್ಣ ಸಣ್ಣ ಗುಳ್ಳೆಗಳಾಗಿರಲಿ, ಆಮೇಲೆ ಈ ಭಂಗ ಕಲೆಗಳು, ಒಡೆದಿರುವಂಥ ಕಲೆಗಳೆಲ್ಲ ಇರ್ತಾವ್ರಿ, ಡಾರ್ಕ್ ಸ್ಪಾಟ್ಸ್, ಆಮೇಲೆ ಕಣ್ಣಿನ ಹತ್ತಿರ ಸುತ್ತಮುತ್ತ ಕರ್ರಗಾಗಿರ್ತೈತಿ, ತುಟಿ ಸುತ್ತಮುತ್ತ, ಅದನ್ನೆಲ್ಲ ತೆಗಿಯೋಕೆ ಭಾಳ ಹೆಲ್ಪ್ ಮಾಡುತ್ತೆ. ಅದ್ರಾಗ ಇವಾಗ ಬಿಸಿಲು ಜಾಸ್ತಿ ಬರ್ತೈತಿ, ಒಂದೊಂದು ಸರಿ ಮಳೆ ಬರ್ತೈತಿ, ಥಂಡಿ ಬರ್ತೈತಿ, ಯಾವ ಸೀಸನ್ ನಡೆಯತ್ತೈತಿ ಅಂತ ಗೊತ್ತಾಗತ್ತಿಲ್ಲ ರೀ. ಇಂಥ ಒಂದು ಟೈಮ್ನಾಗ ನೀವು ಇದನ್ನು ಯೂಸ್ ಮಾಡಿದ್ರೆ ಸಖತ್ತಾಗಿರೋಂಥ ರಿಸಲ್ಟ್ ಸಿಗುತ್ತೆ. ಹಾಗಲಕಾಯಿ ಪೌಡರ್ ಹಾಕಿರೋದ್ರಿಂದ ಅದು ನಿಮಗೆ ಸ್ಕ್ರಬ್ಬಿಂಗ್ ಕೆಲಸ ಸಹಿತ ಮಾಡುತ್ತೆ. ಸೊ ಇದನ್ನು ಸೈಡ್ಗೆ ಎತ್ತಿ ಇಟ್ಬಿಡೋಣ್ರಿ. ಅದರೊಳಗೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಹಾಕೀನಿ. ನೀವು ಎಂಡ್ ತನಕ ನೋಡಿದ್ರೆ ಅಂದ್ರೆ ಆ ಇಂಗ್ರೀಡಿಯೆಂಟ್ಸ್ ಏನಂತ ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ರಸ ಏನು ತೊಗೊಂಡಿದ್ವಲ್ಲ ಸಪ್ರೇಟ್, ಆ ಒಂದು ಬೌಲ್ ಒಳಗೆ ನಾ ಇಲ್ಲಿ ಆಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡ್ಕೊಳತ್ತೇನೆ ರೀ. ನಿಮ್ಮ ಹತ್ರ ಮಾರ್ಕೆಟ್ ಬೇಸ್ ಆಲೋವೆರಾ ಜೆಲ್ ಇಲ್ಲಪ್ಪ ಅಂತಂದ್ರೆ ಮನೆಯೊಳಗೆ ಸಿಗುವಂಥ ಪ್ಲ್ಯಾಂಟ್ ಏನು ಇಟ್ಟಿರ್ತಾರಲ್ಲ ಗಿಡ, ಅದ್ರೊಳಗಿಂದ ತಗೊಂಡು ನೀವು ಇಲ್ಲಿ ಆಲೋವೆರಾ ಜೆಲ್ಲನ್ನು ಸಹಿತ ಯೂಸ್ ಮಾಡ್ಕೊಳ್ಬಹುದು. ಇದು ಎಲ್ಲ ಸ್ಕಿನ್ ಟೈಪ್ನವರು ಹಚ್ಕೊಳ್ಬಹುದು. ಅಕ್ಕ ಅವ್ರು ಇವ್ರು ಹಚ್ಕೋಬೇಕಾ, ಡ್ರೈ ಸ್ಕಿನ್ ಅವ್ರು, ಆಯಿಲಿ ಸ್ಕಿನ್, ಹಾಗೇನಿಲ್ಲ ರೀ, ಎಲ್ಲರೂ ಯೂಸ್ ಮಾಡ್ಕೊಳ್ಬಹುದು. ನಾನು ಮೊದಲೇ ಹೇಳಿಬಿಟ್ಟೆ, ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಯೂಸ್ ಮಾಡ್ಕೊಳ್ರಿ, ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ ನಿಮಗೆ ಅಂತೇಳಿ. ಆಲೋವೆರಾ ಜೆಲ್ ನಮ್ಮ ಒಂದು ಸ್ಕಿನ್ನನ್ನು ಶಾಂತ ಮಾಡುತ್ತೆ ರೀ. ಅಂದರೆ ಇವಾಗ ಬಿಸಿಲಿಗೆಲ್ಲ ಅಡ್ಡಾಡಿ ನಮ್ಮ ಒಂದು ಚರ್ಮ ಸುಡ್ತಿರ್ತೈತೆ ನೋಡ್ರಿ, ಅದನ್ನು ಶಾಂತಗೊಳಿಸುತ್ತೆ, ರಿಫ್ರೆಶ್ ಮಾಡುತ್ತೆ. ಆಮೇಲೆ ನಮ್ಮ ಸ್ಕಿನ್ನನ್ನು ಸನ್ ಟ್ಯಾನಿಂದ ದೂರ ಇಡುತ್ತೆ. ನಮ್ಮ ಸ್ಕಿನ್ನಲ್ಲಿರುವಂಥ ಪಿಂಪಲ್ಸ್ ಎಲ್ಲ ಪೇಡ್ ಹಾಕೊಂತ ಅಂದ್ರೆ ಕಡಿಮೆ ಹಾಕೊಂತ ಹೋಗುತ್ತೆ. ಆಮೇಲೆ ಕಲೆಗಳೆಲ್ಲ ಪೇಡ್ ಹಾಕೊಂತ ಬರ್ತಾವ್ರಿ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದಂತ ನೋಡ್ಕೊಂಬರೋಣ ನೋಡ್ರಿ. ಸೊ ನಾ ಇಲ್ಲಿ ಫಸ್ಟ್ ಒಂದು ಸ್ಕ್ರಬ್ ಮಾಡಿಟ್ಟಿದ್ವಲ್ರಿ ಅದನ್ನು ಇಲ್ಲಿ ಅಪ್ಲೈ ಮಾಡತ್ತೀನಿ. ನಂತರ ಮುಂಚೆ ನಿಮ್ಮ ಫೇಸನ್ನು ಚಲೋತ್ನಂಗೆ ಸ್ವಚ್ಛಂಗೆ
ನೀರಿಂದ ತೊಳ್ಕೊಂಡು ಬರ್ರಿ ಅಥವಾ ಫೇಸ್ ವಾಶಿನಿಂದ ನೀವು ತೊಳ್ಕೊಂಬರ್ಬೇಕು. ತೊಳ್ಕೊಂಬಂದಾದ್ಮೇಲೆ ನಿಮ್ಗೆ ಎಲ್ಲೆಲ್ಲಿ ಭಂಗ ಐತಿ, ಪಿಂಪಲ್ಸ್ ಅದಾವ, ಆಮೇಲೆ ಕಣ್ಣಿನ ಕಡೆ ಸುತ್ತಮುತ್ತ ಡಾರ್ಕ್ ಸರ್ಕಲ್ ಆಗಿರ್ತಾವೆ, ಕರಗಾಗಿರ್ತೈತೆ ತುಟಿ ಸುತ್ತಮುತ್ತ, ಆಮೇಲೆ ವೈಟ್ ಹೆಡ್ಸ, ಬ್ಲ್ಯಾಕ್ ಹೆಡ್ಸ್, ಇವು ಎಲ್ಲೆಲ್ಲಿ ಏನೇನು ಅದಾವೆ ನೋಡ್ರಿ ಎಲ್ಲ ಕಡೆನೂ ಚಲೋತ್ನಂಗೆ ಹಚ್ಕೊಳ್ರಿ. ಆಮೇಲೆ ನಿಮ್ಮ ಸ್ಕಿನ್ ಹುರುಕಾಗಿದ್ರೆ ಅದನ್ನು ಸ್ಕಿನ್ನನ್ನು ಸ್ಮೂತ್ ಮಾಡುತ್ರಿ. ಈ ಒಂದು ಸ್ಕ್ರಬ್ಬಿಂಗ್ ಕೆಲಸ ಮಾಡುತ್ರಿ. ಇದ್ರೊಳಗೆ ನಾವು ಹಾಗಲಕಾಯಿದು ಒಂದು ಸಿಪ್ಪೆ ಹಾಕೋದ್ರಿಂದ ಸ್ಕ್ರಬ್ಬಿಂಗ್ ಕೆಲಸ ಸಹಿತ ಮಾಡುತ್ತೆ. ಇದನ್ನು ಚಲೋತ್ನಂಗೆ ಹಚ್ಕೊಂಡೆ ಎಲ್ಲ ಕಡೆನೂ ಒಂದು 10 ನಿಮಿಷ ಬಿಟ್ಟು ಮಸಾಜ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಬಂದುಬಿಡ್ರಿ. ಸಖತ್ತಾಗಿರೋಂಥ ರಿಸಲ್ಟ್ ನೋಡ್ತಿರ್ಬೋದು ನೀವು. ನನ್ನ ಸ್ಕಿನ್ನನ್ನು ಭಾಳ ಕಪ್ಪಾಗ್ಬಿಟ್ಟಿತ್ತು ರೀ ಈ ಒಂದು ಬಿಸಿಲೊಳಗೆ ಅಡ್ಡಾಡಿ. ಯಾಕಂದ್ರೆ ನಾವು ಸ್ವಲ್ಪ ಅಡ್ಡಾಡಕ್ಕೆ ಹೋಗಿದ್ದೀವಿ ರೀ ಹೊರಗಡೆ. ಸೊ ಹಂಗಾಗಿ ನಾ ಇಷ್ಟು ದಿನ ಇಲ್ಲಿ ವಿಡಿಯೋ ಹಾಕಿರಲಿಲ್ಲ, ಅದಕ್ಕೆ ಕಾರಣ ರೀ. ಸೊ ನನ್ನ ಸ್ಕಿನ್ನನ್ನು ಸನ್ ಟ್ಯಾನ್ ಆಗಿಬಿಟ್ಟಿತ್ತು ಫುಲ್. ಸೊ ಇವತ್ತು ನೋಡ್ತಿರ್ಬೋದು ಆ ಸನ್ ಟ್ಯಾನ್ ಎಷ್ಟು ಚಂದ ರಿಮೂವ್ ಆಯ್ತು ಅಂಥೇಳಿ. ಸಖತ್ತಾಗಿದೆ ರಿಸಲ್ಟ್. ಫಸ್ಟ್ ವಾಶ್ ಒಳಗೆ ಅಂದ್ರೆ ಫಸ್ಟ್ ಅಪ್ಲೈ ಒಳಗೆ ಸಖತ್ತಾಗಿರೋಂಥ ರಿಸಲ್ಟ್ ಸಿಗುತ್ತೆ ನಿಮಗೆ. ಸೊ ಅದನ್ನೆಲ್ಲ ತೊಳ್ಕೊಂಡು ಬಂದಿಂದ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಈ ಒಂದು ಸೆಕೆಂಡ್ ನಾವು ಏನು ಮಾಡಿಟ್ಟಿದ್ವಲ್ಲ ರೀ ರಸದೊಳಗೆ ಅಲೋವೆರಾ ಜೆಲ್ ಮಿಕ್ಸ್ ಮಾಡಿ, ಅದನ್ನೇ ನೀವು ಯಾವ ರೀತಿ ಯೂಸ್ ಮಾಡಬೇಕಪ್ಪ ಅಂತಂತಂದ್ರೆ, ಇದನ್ನು ಆ ಸ್ಕ್ರಬ್ಬಿಂಗ್ ಎಲ್ಲ ಮಾಡಿ ಫೇಸ್ನ ವಾಶ್ ಮಾಡ್ಕೊಂಬಂದ್ಮೇಲೆ ಜಸ್ಟ್ ಇದನ್ನು ಒಂದು ಸ್ವಲ್ಪ ಹನಿಗಳನ್ನು ತೊಗೊರಿ. ಹನಿಗಳನ್ನು ತೊಗೊಂಡು ನಿಮ್ಮ ಫೇಸ್ನ ಚಲೋತ್ನಂಗೆ ಹಚ್ಕೊಂಡು ಚಲೋತ್ನಂಗೆ ಟ್ಯಾಪ್ ಮಾಡ್ಕೊಳ್ರಿ ಅಥವಾ ಆರಾಮಾಗಿ ಮಸಾಜ್ ಮಾಡ್ಕೊಳ್ರಿ. ಆಮೇಲೆ ಇದನ್ನು ಎಷ್ಟು ದಿನ ಹಚ್ಕೋಬೇಕು, ಯಾವ ರೀತಿ ಹಚ್ಕೋಬೇಕಂತ ತೋರಿಸ್ಕೊಟ್ಟೆ ನಾನು. ಎಷ್ಟು ದಿನ ಹಚ್ಕೋಬೇಕು, ಹೆಂಗೆ ಇಡಬೇಕಂತ ಸಹಿತ ಹೇಳಿಲ್ಲ ನಾನಿಲ್ಲಿ. ಸೊ ಇದನ್ನು ಸ್ಕ್ರಬ್ಬಿಂಗ್ ಏನು ಮಾಡಿದ್ವಿಲ್ಲ ನಾವು ಫಸ್ಟ್ ಅದು ವಾರದಲ್ಲಿ ಒಂದು 2 ರಿಂದ 3 ಸರಿ ಯೂಸ್ ಮಾಡಿರಿ. ಆಮೇಲೆ ಈ ಒಂದು ಜೆಲ್ ಏನು ತಯಾರು ಮಾಡಿದ್ವಲ್ಲ ಸೆಕೆಂಡ್ ಅದನ್ನು ನೀವು ಫ್ರಿಜ್ಜಲ್ಲೇ ಇಡಬೇಕಾಗುತ್ತೆ. ಆಮೇಲೆ ಅದನ್ನು ಡೈಲಿ ಮಲ್ಕೊಳ್ಳುವಾಗ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಮಲ್ಕೋಬೋದು. ಇಲ್ಲಪ್ಪ ನಮಗೆ ಆಗಂಗಿಲ್ಲ ಅಂತಂದ್ರೆ ಒಂದು ಅರ್ಧ ತಾಸು ಬಿಡ್ರಿ ಹಚ್ಚಿ, ಆಮೇಲೆ ತೊಳ್ಕೊಂಡು ನೀವು ಆರಾಮಾಗಿ ರೆಸ್ಟ್ ಮಾಡ್ಬೋದು. ಸೊ ಸೂಪರಾಗಿರುತ್ತೆ ರೀ ರಿಸಲ್ಟ್ ಮಾತ್ರ 100% ಸಖತ್ತಾಗಿರುತ್ತೆ. ಬಂದ ಫೀಡ್ಬ್ಯಾಕ್ ಕೊಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡ್ರಿ. ಇದನ್ನು ನಾನು ಸಹಿತ ಯೂಸ್ ಮಾಡೀನಿ. ಸೊ ನಿಮಗೆ ಡೌಟ್ ಪಡೋ ಅವಶ್ಯಕತೆನೇ ಇರೋದಿಲ್ಲ. ಸ್ಕಿನ್ ಇಷ್ಟು ಚಂದ ಹೆಲ್ದಿ ಆಗುತ್ತೆ ಹೇಳ್ತಾರಲ್ರಿ, ಹಾಗಲಕಾಯಿಗೆ ಒಂದು ಕರಳು ಉಪವಾಸ ಇರ್ತದಂತ, ಅದೇ ರೀತಿ ಸ್ಕಿನ್ನನ್ನು ಹೆಲ್ದಿ ಇಡೋಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ.